ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ಲ ನಾಡಿನ ಜನತೆಗೆ ಎಲ್ಲ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯ ಆಯಸ್ಸು, ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂತೋಷ ಮತ್ತು ನೆಮ್ಮದಿ ಕೊಳ್ಳಿ ಅಂತ ಹೇಳ್ತಾ, ತಮಗೆ ವಿಡಿಯೋ ನೋಡುವಂಥ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆ ನಾನು ಇವತ್ತು ಹೊಸ ವರ್ಷದ ಸಮಯ ಸಿಕ್ಕಿತ್ತು. ಕಿಚ್ಚ ಸುದೀಪ್ ಅವ್ರ ಮ್ಯಾಕ್ಸ್ ಚಿತ್ರ ನೋಡಿದೆ. ಚಿತ್ರದ ಬಗ್ಗೆ ಒಂದು ಸುದ್ದಿ ಮಾಡೋಣ ಅಂಥೇಳಿ ಇದು ಒಂದು ವಿಡಿಯೋ ಮಾಡ್ತಾಯಿರೋದು. ಸ್ನೇಹಿತರೆ, ಯಾವುದೇ ಒಂದು ಚಿತ್ರ ನಾವು ನೋಡಿದಾಗ ಇಲ್ಲ ಇದ್ದರೆ ಮನೋರಂಜನೆ ಇರಬೇಕು, ಇಲ್ಲ ಯಾವುದಾದ್ರೂ ಒಂದು ಸಂದೇಶ ಇರಬೇಕು, ಆ ಥರ ಚಿತ್ರಗಳು ನೋಡಬೇಕು. ಆದರೆ ಹುಚ್ಚಿನ ಥರ ಹೊಡ್ಕೊಳ್ಳೋದು, ಸಾಯಿಸೋದು, ಸುಮ್ಮನೆ ಹೆವಿ ಫೈಟ್ಸ್ ಎಲ್ಲ ಏನಕ್ಕೂ ಮೆಸೇಜ್ ಆಗೋಲ್ಲ. ಇನ್ನು ಆ ಥರ ನೋಡಿಬಿಟ್ಟು ಹೆವಿ ಹೊಡ್ಕೊಳ್ಳೋದು ನೋಡಿಬಿಟ್ಟು ರಿಯಲಿ ಹಂಗೆ ಹೊಡ್ಕೊಳ್ಳೋದು ಶುರು ಮಾಡ್ಕೊತಿದ್ದಾರೆ. ಆ ಥರ ಚಿತ್ರಗಳಿಗೆ ದಯಮಾಡಿ ಆಸ್ಪಾದನೆ ಕೊಡಬೇಡಿ, ಯಾರು ನೋಡೋಕ್ಕೆ ಹೋಗಬೇಡಿ. ಇದು ಚಿತ್ರ ನೋಡಿದ್ದೀವಿ ಅಂದರೆ ಏನಾದರೂ ಒಂದು ಸಂದೇಶ ಇರಬೇಕು. ಯುವಕರಿಗೆ, ಯುವಶಕ್ತಿಗೆ, ಮಹಿಳೆಯರಿಗೆ, ಎಲ್ಲರಿಗೂ ಅಷ್ಟೇ. ₹100 ಖರ್ಚು ಮಾಡಿ ನಾವು 3 ತಾಸು ಕೂತ್ಕೊಂಡು ಎಲ್ಲ ಕೆಲಸ ಬಿಟ್ಟು ಮನೆ ಕೂತ್ಕೊಂಡು ನೋಡ್ತೀವಿ ಅಂದರೆ ಪಬ್ಲಿಕ್ಸ್ ನಮಗೆ ಏನಾದರೂ ಉಪಯೋಗ ಆಗಬೇಕು. ಆ ಚಿತ್ರ ನೋಡುವ ಪ್ರತಿಯೊಬ್ಬ ಯುವಕರಿಗೂ ಒಂದು ಯುವಶಕ್ತಿಯಾಗಿ ಒಂದು ಚಿತ್ರ ಒಂದು ದಾರಿದೀಪವಾಗಿ ತೆಗೆದಿರಬೇಕು. ಅದನ್ನು ಬಿಟ್ಟು ಚಿರುಚಿರಾಗಿ ಚಿತ್ರಗಳು ತೆಗೆಯೋದು, ಕೆಲವೊಂದು ಇಲ್ಲದೇ ಇರೋದು ಸಂದೇಶಗಳನ್ನು ಕೊಡೋದು, ಯುವಕರಲ್ಲಿ ಕಪ್ಪುಚುಕ್ಕೆ ತರಬಾರ್ದು. ಸ್ನೇಹಿತರೆ, ಈ ಕಿಚ್ಚ ಸುದೀಪ್ ಮ್ಯಾಕ್ಸ್ ಚಿತ್ರದಲ್ಲಿ ಇದು ಒಂದು ಸಂದೇಶ ಚಿತ್ರ. ಅದು ಏನೆಂದರೆ, ತುಂಬ ರಾಜ್ಯದಲ್ಲ ಇಡೀ ದೇಶದಲ್ಲಿ ಚಿಕ್ಕ ಎಳೆಯ ಹೆಣ್ಮಕ್ಳಿಗೆ ಅತ್ಯಾಚಾರಗಳು ನಡೀತಿದ್ದಾವೆ. ಅತ್ಯಾಚಾರಗಳು ಮಾಡುವಂತಹ ವ್ಯಕ್ತಿಗಳು ರಾಜಕಾರಣಿಗಳಾಗಿದ್ದರೆ, ಇಲ್ಲ ರಾಜಕಾರಣಿಗಳ ಒಂದು ಬಲ ಇದ್ದರೆ ಏನೂ ಕೇಸ್ಗಳಾಗದೆ ಮುಚ್ಚಿಡ್ತಿದ್ದಾರೆ. ಅದನ್ನು ನೋಡಿಕೊಂಡು ಈ ಹೆಣ್ಮಕ್ಳ ಅತ್ಯಾಚಾರಗಳು ಜಾಸ್ತಿ ಆಗ್ತಿದ್ದಾವೆ ಅಂಥೇಳಿ ಇದು ಚಿತ್ರದಿಂದ ಮೂಡಿ ಬರ್ತಾಯಿದೆ. ಆದರೆ ಆ ಅತ್ಯಾಚಾರ ಮಾಡುವಂತಹ ಯಾರೇ ಮಿನಿಸ್ಟ್ರ್ ಮಗ ಆಗಲಿ, CM ಮಗ ಆಗಲಿ, ಪೊಲೀಸ್ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ಅವರ ಡ್ಯೂಟಿ, ಅವರ ಹೆಗಲ ಮೇಲೆ ಕಾಕಿ ಇದು ನೀಟಾಗಿ ಕೆಲಸ ಮಾಡಿದ್ರೆ ಎಂಥ ಮಿನಿಸ್ಟ್ರ್ ಮಕ್ಕಳಿಗಾದರೂ ಶಿಕ್ಷೆ ಕೊಡಬಹುದು. ಕೇವಲ ಅದು ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ತಪ್ಪು ಮಾಡಿದ್ರೆ ಎಂಥವ್ರಿಗೂ ಶಿಕ್ಷೆ ಕೊಡಬಹುದು. ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮೀಡಿಯಾ ಅಂತ ಸಪೋರ್ಟ್ ಇರಬೇಕು. ಇವೆರಡೂ ಇದ್ದರೆ ಕರೆಕ್ಟಾಗಿ ಎಂಥವ್ರು ತಪ್ಪು ಮಾಡಲ್ಲ. ಆದರೆ ಈಗಿನ ಕಾಲದಲ್ಲಿ ಕೆಲವರು ರಾಜಕಾರಣಿಗಳಿಗೆ CM ಮಕ್ಕಳು, ಮಿನಿಸ್ಟ್ರ್ ಮಕ್ಕಳು ಅಂಥೇಳಿ ಭಯಪಟ್ಟು ಅವ್ರು ಏನು ತಪ್ಪು ಮಾಡಿದ್ರೂ ಮುಚ್ಚಿಟ್ಕೊಂಡು ಹೋಗ್ತಿದ್ರೆ ಈ ರೀತಿ ಅತ್ಯಾಚಾರಗಳು ಜಾಸ್ತಿ ಆಗ್ತಾನೆ ಇರ್ತವೆ. ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕ ಕಡೆ ಮೊನ್ನೆ ಅಷ್ಟೇ 2-3 ತಿಂಗಳ ಹಿಂದೆ ಒಂದು ಹುಡುಗಿ ಮೇಲೆ ತುಂಬ ದೊಡ್ಡದಾಗಿ ಅತ್ಯಾಚಾರ ಮಾಡಿ ಮೆಡಿಕಲ್ ಕಾಲೇಜ್ ಹುಡುಗಿ ಮೇಲೆ ಅದು ಅತ್ಯಾಚಾರ ಮತ್ತು ಮರ್ಡ್ರು ಮಾಡಿದರು, ಪ್ರಾಣವನ್ನು ತೆಗೆದರು. ಆದರೆ ಅದು ಒಂಥರ ರಾಜಕಾರಣಿಗಳ ಬಲದಿಂದ ಮುಚ್ಚಿಡೋ ಸಂದರ್ಭ ಬಂತು. ಆ ರೀತಿ ಆಗಬಾರ್ದು. ಅಂದರೆ ಪೊಲೀಸ್ ಅಧಿಕಾರಿಗಳು ಪವರ್ಫುಲ್ ಆಗಿದ್ದರೆ ಆ ಕ್ಷೇತ್ರದಲ್ಲಿ ಪ್ರತಿಯೊಂದು ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಸರ್ಕಲ್ ಆಗ್ಬೋದು, ಒಂದು ತಮ್ಮ ಕರ್ತವ್ಯವನ್ನು ಕಟ್ಟುನಿಟ್ಟಾಗಿ ಯಾರಿಗೂ ಭಯ ಪಡದೆ ಮಾಡ್ಕೊಂಡು ಹೋದರೆ ಸರ್ಕಾರಗಳು ಯಾರೇ ಕೆಲಸ ಮಾಡಲಿ, ರಾಜಕಾರಣಿಗಳು ಯಾರೇ ಆಗಲಿ, ಯಾವುದೇ ಪಕ್ಷ ಆಗಲಿ ಭಯ ಪಡ್ತಾರೆ ಅಂತ ಈ ಸುದೀಪ್ ಹೊಡ್ತಿದ್ದಿರೋ ಚಿತ್ರದಲ್ಲಿ ಒಂದು ಸಂದೇಶ ಇದು. ನೋಡ್ಬೋದು, ಪ್ರತಿಯೊಬ್ಬರು ನೋಡ್ಬೋದು. ಚಿತ್ರ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದು. ಆದರೆ ಈಗಿನ ಕಾಲದಲ್ಲಿ ಅತ್ಯಾಚಾರಗಳಿಗೆ ಆಗಿರುವಂತಹ ಅವರ ಪೋಷಕರು ಹೋಗಿ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಸ್ಟೇಷನ್ಗಳಲ್ಲಿ. ಆ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಯಾವ ರೀತಿ ಎಂಥ ಪೊಲೀಸ್ ಅಧಿಕಾರಿಗಳಿಗೆ ಹಿಡ್ಕೊಂಡ್ರೆ, ಉದಾಹರಣೆಗೆ ನಿಮ್ಮ ಏರಿಯಾದಲ್ಲಿ ಕಂಪ್ಲೇಂಟ್ ಕೊಡ್ತೀರಾ, ಅವರು ಸರಿಯಾಗಿ ಸ್ಪಂದಿಸಿಲ್ಲ ಅಂದರೆ ಬೇರೆ ಸ್ಟೇಷನ್ಗಾದರೂ ಮಾಹಿತಿ ಕೊಟ್ಟರೆ ಅವರಾದರೂ ಸ್ವಲ್ಪ ಜಾಗ್ರತೆ ವಹಿಸಿ ಇವರು ಹೋಗಿದ್ದಾರೆ ಅಂತ ಹೇಳಿ ಈ ಚಿತ್ರದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಅರ್ಥಪೂರ್ಣವಾಗಿ ಬಂದಿರುತ್ತೆ. ಅದರಲ್ಲಿ ಒಂದು ಮಿನಿಸ್ಟ್ರ್ ಮಕ್ಕಳು ಒಂದು ಚಿಕ್ಕ 9ನೇ ಕ್ಲಾಸ್ ಮಗುಗೆ ಅತ್ಯಾಚಾರ ಮಾಡಿ ಪ್ರಾಣ ತೆಗೆದಿರ್ತಾರೆ. ಅವರಿಗೆ ಶಿಕ್ಷೆ ಯಾವ ರೀತಿ ಕೊಡ್ಬೋದು ಅಂಥವ್ರಿಗೆಲ್ಲ ಅಂಥೇಳಿ ಸ್ಪಷ್ಟವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಚಿತ್ರ ತೆಗೆದಿದ್ದಾರೆ. ಒಮ್ಮೆ ನೋಡುವಂಥ ಚಿತ್ರ ಇದು, ಆರಾಮಾಗಿ ನೋಡಿ ಅಂತ ಹೇಳ್ತಾ, ಹಾಗೆ ಪ್ರತಿಯೊಬ್ಬರು ಕನ್ನಡದ ಚಿತ್ರಗಳನ್ನು ಅಭಿನಯಿಸಿ ನೋಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.